30th ಜನವರಿ 1948 ದೆಹಲಿಯ ಬಿರ್ಲಾ ಹೌಸ್ ನಲ್ಲಿ ಎಂದಿನಂತೆ ಜನರು ತುಂಬಿಕೊಂಡಿದ್ರು. ಅಲ್ಲಿ ಗಾಂಧೀಜಿ ಮತ್ತೆ ಹೋಮ್ ಮಿನಿಸ್ಟರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೀಟಿಂಗ್ ನಡೀತಾ ಇತ್ತು. ಸಂಜೆ 4 ಗಂಟೆಗೆ ಸ್ಟಾರ್ಟ್ ಆದಂತ ಮೀಟಿಂಗ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಇದರಿಂದಾಗಿ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಡೈಲಿ ಪ್ರೇಯರ್ ಹೋಗೋದು ತಡವಾಗುತ್ತೆ. ಮೀಟಿಂಗ್ ಮುಗಿದ್ಮೇಲೆ ಎಕ್ಸಾಕ್ಟ್ 5 ಗಂಟೆ 15 ನಿಮಿಷಕ್ಕೆ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಕೇರ್ ಟೇಕರ್ಸ್ ಆದಂತಹ ಆಬಾ ಮತ್ತೆ ಮನು ಜೊತೆಗೆ ಬಿರ್ಲಾ ಹೌಸ್ ಇಂದ ಪ್ರೇಯರ್ ಹೊರಡ್ತಾರೆ. ಈಗ ಆಲ್ರೆಡಿ 250 ಜನ ಗಾಂಧೀಜಿ ಅವರು ಬರೋದನ್ನ ಅಲ್ಲಿ ಕಾಯ್ತಾ ಇದ್ರು. ಅದೇ ಸಮಯದಲ್ಲಿ ಕಾಕಿ ಡ್ರೆಸ್ ಹಾಕೊಂಡಿದ್ದಂತಹ ತೆಳ್ಳಗೆ ಕುಳ್ಳಗೆ ಇದ್ದಂತಹ ಒಬ್ಬ ವ್ಯಕ್ತಿ ಜನರ ಗುಂಪನ್ನ ಸರಿಸುತ್ತಾ ಗಾಂಧೀಜಿ ಅವ್ರ ಹತ್ರ ಬರ್ತಾರೆ. ಗಾಂಧೀಜಿ ಅವರು ಪ್ರಾರ್ಥನಾ ಸಮಯಕ್ಕೆ ಇನ್ನೇನು ಸಮೀಪದಲ್ಲಿ ಇದ್ದಾರೆ ಅಂದಾಗ್ಲೇನೆ ಈ ವ್ಯಕ್ತಿ ಬಂದು ಅವ್ರಿಗೆ ಕೈ ಮುಗಿದು ಕಾಲನ್ನ ಮುಟ್ಟೋ ತರ ಬರ್ತಾರೆ. ಆದ್ರೆ ಗಾಂಧೀಜಿ ಅವರ ಕೇರ್ ಟೇಕರ್ ಮತ್ತೆ ಹೆಲ್ಪರ್ ಆದಂತಹ ಆಬಾ ಅವರು ಇವ್ರನ್ನ ತಡೆಯುವಂತಹ ಪ್ರಯತ್ನ ಮಾಡ್ತಾರೆ. ಸಡನ್ ಆಗಿ ಆ ವ್ಯಕ್ತಿ ಆಬಾನ ತಳ್ಳೋದ್ರ ಜೊತೆಗೇನೆ ಸುತ್ತ ಇದ್ದಂತಹ ಜನರು ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲೇನೆ ಆ ವ್ಯಕ್ತಿ ಒಂದು ಗನ್ ಅನ್ನ ತೆಗೆದು ಗಾಂಧೀಜಿ ಅವರಿಗೆ 3 ಬಾರಿ ಶೂಟ್ ಮಾಡ್ತಾನೆ. ನೋಡಿ, 1 ಬುಲೆಟ್ ಗಾಂಧೀಜಿ ಅವರ ಎದೆಯನ್ನ ಹೊಕ್ಕಿದ್ರೆ ಇನ್ನ 2 ಬುಲೆಟ್ ಗಾಂಧೀಜಿ ಅವರ ಹೊಟ್ಟೆಯನ್ನ ಹೊಕ್ಕಿತ್ತು. ತಕ್ಷಣಕ್ಕೆ ನೆಲಕ್ಕಪ್ಪಳಿಸಿದಂತಹ ಗಾಂಧೀಜಿ ಅವರ ಬಾಯಿಂದ ಬಂದಂತಹ ಕೊನೆಯ ಮಾತು, ಹೇ ರಾಮ್. ಇಡೀ ಬಿರ್ಲಾ ಹೌಸ್ ನಿಶಬ್ದವಾಗಿ ಹೋಗಿತ್ತು. ಆ ಗುಂಡಿನ ದಾಳಿಯಿಂದಾಗಿ ಮಹಾತ್ಮ ಗಾಂಧೀಜಿ ಅವರು ಅಲ್ಲೇ ತಮ್ಮ ಪ್ರಾಣವನ್ನ ಬಿಡ್ತಾರೆ. ಇದ್ರ ಮಧ್ಯದಲ್ಲಿ ಅಲ್ಲೊಂದು ವಿಚಿತ್ರ ಘಟನೆನೂ ಕೂಡ ನಡೆಯುತ್ತೆ. ಯಾವ ವ್ಯಕ್ತಿ ಕಾಕಿ ಡ್ರೆಸ್ ಹಾಕೊಂಡ್ಬಂದು ಇವ್ರನ್ನ ಶೂಟ್ ಮಾಡಿದ್ನೋ ಆ ವ್ಯಕ್ತಿ ಎಲ್ಲೂ ಓಡನು ಹೋಗ್ಲಿಲ್ಲ, ಎಲ್ಲೂ ಔತ್ಕೊಳ್ಳೂ ಇಲ್ಲ, ಅಲ್ಲೇ ಸುಮ್ನೆ ಸರೆಂಡರ್ ಆಗಿ ನಿಂತ್ಕೊಂಡಿದ್ದ. ನಂತರ ಈತನ ಹೆಸರು ನಾಥುರಾಮ್ ಗೋಡ್ಸೆ ಅಂತ ಗೊತ್ತಾಗತ್ತೆ. ಮಹಾತ್ಮ ಗಾಂಧೀಜಿ ಅವ್ರನ್ನ ಕೊಂದ ಮೇಲೆ ಪೊಲೀಸರ ಮುಂದೆ ಈತ ಸ್ವ ಇಚ್ಛೆಯಿಂದ ಸರೆಂಡರ್ ಆಗಿದ್ದ. ಸ್ವಲ್ಪ ದಿನಗಳ ನಂತರ ಈತನನ್ನ ಗಲ್ಲಿಗೇರಿಸಲಾಗುತ್ತೆ. ಆದ್ರೆ ಈ ಕತೆ ಇಲ್ಲಿಗೆ ಮುಗಿಯಲ್ಲ. ದಿನಗಳು ಕಳೀತಾ ಹೋದಂಗೆ ಈ ನಾಥುರಾಮ್ ಗೋಡ್ಸೆ ಎಷ್ಟೋ ಜನರಿಗೆ ಒಬ್ಬ ಹೀರೋ ಆಗ್ತಾ ಹೋಗ್ತಾನೆ. ಆದ್ರೆ ನಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಯಾಕೆ ಮಹಾತ್ಮ ಗಾಂಧಿಯನ್ನ ಕೊಂದಂತಹ ಈ ವ್ಯಕ್ತಿಯನ್ನ ಎಷ್ಟೋ ಜನ ಹೀರೋ ಅನ್ಕೋತಾರೆ? ಅಷ್ಟಕ್ಕೂ ಯಾರು ಈ ನಾಥುರಾಮ್ ಗೋಡ್ಸೆ? ಸ್ವತಂತ್ರ ಹೋರಾಟದಲ್ಲಿ 1% ಕಾಂಟ್ರಿಬ್ಯೂಷನ್ ಇಲ್ಲದೆ ಇದ್ರು ಕೂಡ ರಾತ್ರೋರಾತ್ರಿ ದೇಶದ ಎಷ್ಟೋ ಪತ್ರಿಕೆಯ ಮುಖಪುಟದಲ್ಲಿ ಈತನ ಹೆಸರು ಕಂಡು ಬರುತ್ತೆ. ಅಷ್ಟಕ್ಕೂ ಈ ನಾಥುರಾಮ್ ಗೋಡ್ಸೆಗೆ ಕಾರಣನಾದ್ರೂ ಏನಿತ್ತು? ರಾಷ್ಟ್ರಪಿತ ಅಂತ ಕರ್ಸ್ಕೊಂತಿದ್ದಂತಹ ಮಹಾತ್ಮ ಗಾಂಧೀಜಿ ಅವ್ರನ್ನ ಕೊಲೆ ಮಾಡುವಂತದ್ದು. ಎಷ್ಟೋ ಜನ ಜರ್ನಲಿಸ್ಟ್, ಹಿಸ್ಟೋರಿಯನ್ಸ್, ಪೊಲಿಟಿಕಲ್ ಸೈಂಟಿಸ್ಟ್ ಈತನನ್ನ ಸ್ವತಂತ್ರ ಭಾರತದ ಮೊದಲ ಟೆರರಿಸ್ಟ್ ಅಂತ ಕರೀತಾರೆ. ಯಾರು ಈ ನಾಥುರಾಮ್ ಗೋಡ್ಸೆ? ಈತ ನಿಜವಾಗ್ಲೂ ಒಬ್ಬ ಟೆರರಿಸ್ಟ್ ಅಥವಾ ಈತ ನಿಜವಾದ ದೇಶಭಕ್ತನ? ಬನ್ನಿ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕ್ತಾ ಹೋಗೋಣ. ನೀವು ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋಗೆ ಹೈಪ್ ಪಾಯಿಂಟ್ಸ್ ಕೊಡಿ. ಅದರಿಂದಾಗಿ ಈ ವಿಡಿಯೋ ಮತ್ತಷ್ಟು ಜನರಿಗೆ ರೆಕಮೆಂಡ್ ಆಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗ್ತಿದೀವಿ, ಈಸ್ ನಾಥುರಾಮ್ ಗೋಡ್ಸೆ is a nationalist or he is a terrorist? Welcome back. ನೋಡಿ, ಈ ನಾಥುರಾಮ್ ವಿನಾಯಕ್ ರಾವ್ ಗೋಡ್ಸೆ ಏನಿದ್ದಾರೆ 19 ಮೇ 1910ರಲ್ಲಿ ಮಹಾರಾಷ್ಟ್ರದ ಪುಣೆ ಸಿಟಿಯ ಬಾರಾಮತಿ ಅನ್ನೋ ಕಡೆ ಹುಟ್ಟುತ್ತಾರೆ. ಇವರ ತಂದೆ ವಿನಾಯಕ್ ವಾಮನ್ ರಾವ್ ಗೋಡ್ಸೆ ಅವರು ಒಂದು ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರೆ ಇವರ ತಾಯಿ ಲಕ್ಷ್ಮಿ ಹೌಸ್ ವೈಫ್ ಆಗಿದ್ರು. ನಾಥುರಾಮ್ ಗೋಡ್ಸೆ ಹುಟ್ಟಕ್ಕಿಂತ ಮುಂಚೆನೆ ಅವರ ತಂದೆ ತಾಯಿಗೆ ಒಂದು ಹೆಣ್ಣು ಮಗು 3 ಗಂಡು ಮಕ್ಕಳಿದ್ರು. ಆದ್ರೆ ಆ 3 ಜನ ಗಂಡು ಮಕ್ಕಳು ಹುಟ್ಟಿ ಸ್ವಲ್ಪ ವರ್ಷದಲ್ಲೇ ತೀರ್ಕೋತಾರೆ. ಸೊ ಈ ಕಾರಣದಿಂದಾಗಿ ಆ ತಂದೆ ತಾಯಿ ನಂಬಿದ್ರು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಜೀವಂತವಾಗಿ ಉಳ್ಕೋತಾರೆ ಅಂತ ಹೇಳಿ. ಸೊ ಹಾಗಾಗಿ ನಾಥುರಾಮ್ ಗೋಡ್ಸೆಯನ್ನ ಒಂದು ಹೆಣ್ಣು ಮಗು ತರಾನೇ ಇವರು ಬೆಳೆಸ್ಕೊಂಡು ಬರ್ತಾರೆ. ನಾಥುರಾಮ್ ಸಣ್ಣವರಿದ್ದಾಗ ಅವ್ರಿಗೆ ಹೆಣ್ಣು ಮಕ್ಕಳ ಬಟ್ಟೆ ಹಾಕೋದು ಮತ್ತೆ ಅವರ ಮೂಗಿಗೆ ಮೂಗುತಿನೂ ಕೂಡ ಇವ್ರು ಹಾಕ್ಸಿದ್ರು. ಹಿಂದಿನಲ್ಲಿ ಮೂಗ್ಬಟ್ಟಿಗೆ ನತ್ ಅಂತ ಕರೀತಾರೆ. ಮೊದಲು ರಾಮಚಂದ್ರ ಅಂತ ಇಟ್ಟಿದ್ದಂತ ಹೆಸರು ಯಾವಾಗ ಇವರು ಮೂಗ್ಬಟ್ ಹಾಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಸೊ ಹಾಗಾಗಿ ಇವರ ಹೆಸರು ನಾಥುರಾಮ್ ಆಗುತ್ತೆ. ನಂತರ ಅವರ ತಮ್ಮ ದತ್ತಾತ್ರೇಯ ಹಾಗೂ ತಂಗಿ ಶಾಂತ, ಅವ್ರಾದ್ಮೇಲೆ 2 ಜನ ತಮ್ಮಂದ್ರು ಗೋಪಾಲ್ ಅಂಡ್ ಗೋವಿಂದ್ ಅಂತಾನೂ ಕೂಡ ಹುಟ್ಟುತ್ತಾರೆ. ನೋಡಿ, ನಾಥುರಾಮ್ ಅವ್ರು ಹುಟ್ಟಿದ ಮೇಲೆ ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಸಾಯದೆ ಇರೋದ್ರಿಂದಾಗಿ ಅವರ ಫ್ಯಾಮಿಲಿ ಅನ್ಕೋತಾ ಇದ್ರು ನಾಥುರಾಮ್ ನಿಂದಾಗಿ ನಮ್ಮ ಫ್ಯಾಮಿಲಿಗೆ ಇದ್ದಂತಹ ಶಾಪ ನಿವಾರಣೆಯಾಗಿದೆ ಅಂತ ಹೇಳಿ. ನಾಥುರಾಮ್ ಗೋಡ್ಸೆ ಅವರ ತಂದೆ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರೋದ್ರಿಂದಾಗಿ ಅವಾಗವಾಗ ಅವ್ರಿಗೆ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಸೊ ಹಾಗೇನೆ ಒಂದು ಹಳ್ಳಿಗೆ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಒಳ್ಳೆ ಸ್ಕೂಲ್ ಇಲ್ಲದೆ ಇರೋ ಕಾರಣ ತಮ್ಮ ಮಗ ಬ್ರಿಟಿಷರಂತೆ ಇಂಗ್ಲಿಷ್ ಅನ್ನ ಓದಬೇಕು ಅನ್ನೋದು ಇವರ ಆಸೆ ಆಗಿದ್ರಿಂದಾಗಿ ನಾಥುರಾಮ್ ಗೋಡ್ಸೆ ಅವ್ರನ್ನ ಅವರ ಚಿಕ್ಕಮ್ಮನ ಮನೆಯಲ್ಲಿ ಓದಲಿಕ್ಕಾಗಿ ಕಳಿಸಲಾಗುತ್ತೆ. ಗೋಡ್ಸೆ ಅವ್ರಿಗೆ ಓದೋದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ. ಯಾವಾಗ ಅವರು
SSLC ಫೇಲ್ ಆಗ್ತಾರೋ ಅವಾಗ ಅವ್ರಿಗೆ ಸ್ಕೂಲ್ ಮೇಲೆ ಒಂದು ತರದ ಜಿಗುಪ್ಸೆನೆ ಹುಟ್ಕೊಂಡಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ಕೂಲ್ ನ ಬಿಟ್ಟು ಮತ್ತೆ ಅವರ ತಂದೆ ಒಟ್ಟಿಗೆ ವಾಪಸ್ ಇರೋದಕ್ಕೋಸ್ಕರ ರಿಟರ್ನ್ ಬರ್ತಾರೆ. 1929ರಲ್ಲಿ ಅವರ ತಂದೆಗೆ ರತ್ನಗಿರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಂದ ನಾಥೂರಾಮ್ ಗೋಡ್ಸೆ ಅವರ ಲೈಫ್ ನಲ್ಲಿ ತುಂಬಾನೇ ಚೇಂಜಸ್ ಗಳು ಕಂಡು ಬರುತ್ತೆ. ಆ ಸಮಯ ಅನ್ನೋದ್ರಲ್ಲೇನೆ ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹ ಮತ್ತೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇಂದಾಗಿ ದೇಶದಾದ್ಯಂತ ತುಂಬಾನೇ ಪಾಪ್ಯುಲರ್ ಆಗಿದ್ರು. ಗಾಂಧೀಜಿಯವರು ಆ ಸಮಯಕ್ಕೆ ಜನರಲ್ಲಿ ಮನವಿ ಮಾಡ್ಕೋತಾ ಇದ್ರು, ವಿದೇಶಿ ಬಟ್ಟೆಗಳನ್ನ ತ್ಯಜಿಸಬೇಕು ನೀವೆಲ್ಲ, ಅದರೊಟ್ಟಿಗೆ ಖಾದಿ ಬಟ್ಟೆಗಳನ್ನ ಹಾಕೊಳ್ಳಕ್ ಸ್ಟಾರ್ಟ್ ಮಾಡಬೇಕು, ಕಾಂಗ್ರೆಸ್ ನಲ್ಲಿ ಜಾಸ್ತಿ ಜನ ಸೇರ್ಕೋಬೇಕು ಅಂತ ಹೇಳಿ. ಅಂಡ್ ಗಾಂಧೀಜಿ ಅವರ ಮಾತಿಂದ ಪ್ರಭಾವಿತರಾದಂತಹ ಸಾವಿರಾರು ಜನ ದೇಶದಾದ್ಯಂತ ಬ್ರಿಟಿಷರ ವಿರುದ್ಧವಾಗಿ ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಈ ತರದ ಹೋರಾಟಗಳು ಮುಂಬೈ ಮತ್ತೆ ರತ್ನಗಿರಿಗಳಲ್ಲೂ ಕೂಡ ನಡೀತಾ ಇತ್ತು. ಅಂಡ್ ಆ ಸಮಯದಲ್ಲಿ ನಾಥೂರಾಮ್ ಗೋಡ್ಸೆ ಅವರು ಕೂಡ ಕೆಲವೊಂದಿಷ್ಟು ಕಾಂಗ್ರೆಸ್ ರ್ಯಾಲಿಗಳಲ್ಲೂ ಕೂಡ ಪಾಲ್ಗೊಂಡಿದ್ರು. ಅಂಡ್ ಅದೇ ವರ್ಷ ನಾಥೂರಾಮ್ ಗೋಡ್ಸೆ ಅವರಿಗೆ ವೀರ್ ಸಾವರ್ಕರ್ ಅವರ ಪರಿಚಯ ಆಗುತ್ತೆ. ಆ ಟೈಮ್ ನಲ್ಲಿ ವೀರ್ ಸಾವರ್ಕರ್ ಅವರು ಹಿಂದುತ್ವದ ಪರವಾಗಿ ದೇಶದಾದ್ಯಂತ ತುಂಬಾ ಪ್ರಚಾರಗಳನ್ನ ಮಾಡ್ತಾ ಇದ್ರು. ಸುಮಾರು ಲೇಖನಗಳನ್ನ ಹಿಂದುತ್ವದ ಪರವಾಗಿ ಬರೀತಾ ಇದ್ರು. ಇದೆಲ್ಲದನ್ನು ಕೂಡ ಮಿಸ್ ಮಾಡದೆ ಓದ್ತಿದ್ದಂತಹ ನಾಥೂರಾಮ್ ಗೋಡ್ಸೆ ವೀರ್ ಸಾವರ್ಕರ್ ಅವರ ಥಾಟ್ ಮೇಲೆ ತುಂಬಾನೇ ಪ್ರೇರಿತರಾಗಿದ್ರು. ಈಗ ಗೋಡ್ಸೆ ಅವರ ಮುಂದೆ ಎರಡು ತರದ ಆರ್ಗನೈಸೇಷನ್ ಇದ್ವು. ಒಂದು ಕಾಂಗ್ರೆಸ್ ಸೆಕ್ಯುಲರ್ ಇಂಡಿಯಾದ ಬಗ್ಗೆ ಮಾತಾಡ್ತಾ ಇದ್ರು, ದೇಶದೊಳಗಡೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಕೂಡ ಸಮಾನರಾಗಿ ಬದುಕಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಅಂಡ್ ಇನ್ನೊಂದು ಕಡೆಗೆ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ RSS ನಮಗೆ ಹಿಂದೂ ರಾಷ್ಟ್ರ ಬೇಕು ಅಂತ ಹೇಳ್ತಾ ಇದ್ರು. ಅಂಡ್ ಇವರಷ್ಟೇ ಅಲ್ಲ, ಎಷ್ಟೋ ಜನ ಮುಸ್ಲಿಂ ಲೀಡರ್ಗಳು ಸೇರ್ಕೊಂಡು ಮುಸ್ಲಿಂ ಲೀಗ್ ಅಂತ ಮಾಡಿ ಮುಸ್ಲಿಮರ ಪರವಾಗಿ ಧ್ವನಿ ಎತ್ತುವಂತ ಕೆಲಸನೂ ಕೂಡ ಮಾಡ್ತಾ ಇದ್ರು. ಸೊ ಈ ಸಮಯಕ್ಕೆ ಗೋಡ್ಸೆ ಸೆಕ್ಯುಲರ್ ಕಾಂಗ್ರೆಸ್ ಅನ್ನ ಬಿಟ್ಟು RSS ನ ಆಯ್ಕೆ ಮಾಡ್ಕೋತಾರೆ. 1932ರಲ್ಲಿ ಯಾವಾಗ ಅವ್ರ ತನ್ನಿಗೆ ಕೆಲಸದಿಂದ ರಿಟೈರ್ಮೆಂಟ್ ಸಿಗುತ್ತೋ ರತ್ನಗಿರಿಯಿಂದ ಸಾಂಗ್ಲಿಗೆ ಶಿಫ್ಟ್ ಆದ್ಮೇಲೆ ಅಲ್ಲಿ RSS ನು ಕೂಡ ಜಾಯ್ನ್ ಆಗ್ತಾರೆ. ಸಾಂಗ್ಲಿ ಶಿಫ್ಟ್ ಆದ್ಮೇಲೆ ಗೋಡ್ಸೆ ಬಟ್ಟೆ ಹೊಲಿಯುವಂತ ಕೆಲಸನೂ ಕೂಡ ಕಲ್ತ್ಕೋತಾರೆ. ಅದೇ RSS ನ ಯೂನಿಫಾರ್ಮ್ ಹೊಲಿಯೋದನ್ನ ಇವರು ತಮ್ಮ ಕೆಲಸವಾಗಿ ಮಾಡ್ಕೋತಾರೆ. ರೆಗ್ಯುಲರ್ ಆಗಿ RSS ನ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರಿಂದಾಗಿ ಮತ್ತೆ ಅವರ ಬಟ್ಟೆಗಳನ್ನು ಕೂಡ ಈತ ಹೊಲಿತಿದ್ರಿಂದಾಗಿ RSS ನಲ್ಲಿದ್ದಂತಹ ದೊಡ್ಡ ದೊಡ್ಡ ಲೀಡರ್ಸ್ ಗಳ ಪರಿಚಯನೂ ಕೂಡ ಗೋಡ್ಸೆಗೆ ಆಗುತ್ತೆ. ಅಂಡ್ ಅದೇ ಸಮಯದಲ್ಲೇನೆ ಭಾರತದಲ್ಲಿ ಹಿಂದೂ ಮಹಾಸಭಾನು ಕೂಡ ತುಂಬಾನೇ ಪಾಪ್ಯುಲರ್ ಆಗ್ತಾ ಇತ್ತು. ಯಾವಾಗ 1937ರಲ್ಲಿ ವೀರ್ ಸಾವರ್ಕರ್ ಅವರು ಅದಕ್ಕೆ ಪ್ರೆಸಿಡೆಂಟ್ ಆಗ್ತಾರೋ ಅಲ್ಲಿಗೆ ನಾಥೂರಾಮ್ ಗೋಡ್ಸೆ ಅವರು ಕೂಡ ಹಿಂದೂ ಮಹಾಸಭಾದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊತಾರೆ. ಹಿಂದೂ ಮಹಾಸಭಾ ಮತ್ತೆ RSS ನ ಜಾಯಿನ್ ಆದ್ಮೇಲೆ ನಾಥೂರಾಮ್ ಗೋಡ್ಸೆ ಅವರು ಈ ಹಿಂದೂ ನ್ಯಾಷನಲಿಸ್ಟ್ ಐಡಿಯಾಲಜಿಗೆ ಕಂಪ್ಲೀಟ್ ಕಮಿಟ್ ಆಗಿದ್ರು. ಅಂಡ್ ಒಂದ್ ಕಡೆಗೆ ಈ ಕಾಂಗ್ರೆಸ್ ಮತ್ತೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಿದ್ದಂತಹ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನುವಂತಹ ಮಾತುಗಳು ಇವ್ರಿಗೆ ತುಂಬಾನೇ ಅಸಂಬದ್ಧವಾದಂತಹ ಮಾತುಗಳು ಅಂತ ಅನ್ಸ್ಲಿಕ್ಕೂ ಸ್ಟಾರ್ಟ್ ಆಗುತ್ತೆ. ಗೋಡ್ಸೆ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಬರೆಯೋದ್ರ ಒಟ್ಟಿಗೆನೆ ಏನ್ ಆಂದೋಲನಗಳು ನಡೀತಾ ಇದ್ವು ಅದರಲ್ಲಿ ಭಾಷಣಗಳನ್ನು ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದಾಗಿ ಅಲ್ಪ ಸ್ವಲ್ಪ ಪಾಪ್ಯುಲರ್ ಕೂಡ ಆಗ್ಲಿಕ್ಕೆ ಇವ್ರು ಸ್ಟಾರ್ಟ್ ಆಗುತ್ತೆ. 1938ರಲ್ಲಿ ಹೈದರಾಬಾದಿನ ನಿಜಾಮರಿಂದ ಅಲ್ಲಿರುವಂತಹ ಹಿಂದೂ ಆರ್ಯ ಸಮಾಜದವ್ರನ್ನ ತುಳಿಯಲಾಗ್ತಿದೆ ಅಂತೇಳಿ ಅಲ್ಲಿನ ಆರ್ಯ ಸಮಾಜದವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಿರ್ತಾರೆ. ಸೊ ಯಾವಾಗ ಈ ಉಪವಾಸ ಸತ್ಯಾಗ್ರಹಕ್ಕೆ ಹಿಂದೂ ಮಹಾಸಭಾನು ಕೂಡ ಸಪೋರ್ಟ್ ಕೊಡುತ್ತೋ ಅದರ ಒಂದು ಗುಂಪಿನ ನೇತೃತ್ವವನ್ನ ಈ ಗೋಡ್ಸೆ ನೋಡ್ಕೋತಾ ಇದ್ರು. ಆದ್ರೆ ಅಲ್ಲಿ ಹೈದರಾಬಾದ್ ನಿಜಾಮರ ಪವರ್ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ಇವ್ರು ಎಲ್ಲರನ್ನೂ ಕೂಡ 1 ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಗುತ್ತೆ. ಇದಾದ್ಮೇಲೆ ಯಾವಾಗ ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗುತ್ತೋ ಭಾರತದ ಮೇಲಿದ್ದಂತಹ ಬ್ರಿಟಿಷರ ಕಾನ್ಸಂಟ್ರೇಷನ್ ಎಲ್ಲದೂ ಕೂಡ ಈಗ ವರ್ಲ್ಡ್ ವಾರ್ 2 ಕಡೆ ಶಿಫ್ಟ್ ಆಗುತ್ತೆ. ಅಂಡ್ ಇಂಡಿಯಾದ ಒಳಗಿದ್ದಂತಹ ಎಷ್ಟೋ ಜನ ಬ್ರಿಟಿಷರು ಇಲ್ಲಿ ಏನೋ ಒಂದು ಸ್ವತಂತ್ರ ಹೋರಾಟಗಾರರು ಅವರ ಧ್ವನಿ ಎತ್ತುತ್ತಾ ಇದ್ರು, ಅವ್ರು ಎಲ್ಲರ ವಿರುದ್ಧವಾಗಿ ಕಠಿಣ ಶಿಕ್ಷೆಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1942ರಲ್ಲಿ ಗಾಂಧೀಜಿ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ಮೇಲಂತೂ ಇದು ಇನ್ನೂ ಉಗ್ರವಾದ ಹಂತಕ್ಕೆ ಹೊರಟಿತ್ತು. ಯಾರ್ಯಾರೆಲ್ಲ ಬ್ರಿಟಿಷರ ವಿರುದ್ಧವಾಗಿದ್ರು ಅವ್ರೆಲ್ಲರೂ ಕೂಡ ಜೈಲಿಗೆ ಹಾಕ್ಲಾಗ್ತಾ ಇತ್ತು. RSS ಹಿಂದೂ ಮಹಾಸಭಾ ಎಲ್ಲ ಈ ಗ್ರೂಪ್ ಗಳಿಗೂ ಕೂಡ ತುಂಬಾನೇ ರೂಲ್ಸ್ ಗಳನ್ನ ಮಾಡ್ಲಾಗ್ತಾ ಇತ್ತು. ಇದೆಲ್ಲದ್ರ ಮಧ್ಯದಲ್ಲೇನೆ ಮೊಹಮ್ಮದ್ ಅಲಿ ಜಿನ್ನಾನ ನೇತೃತ್ವದಲ್ಲಿ ಮುಸ್ಲಿಂ ಲೀಗ್ ನು ಕೂಡ ತುಂಬಾನೇ ಒಂದು ಸಪರೇಟ್ ಆದಂತಹ ಮುಸ್ಲಿಂ ದೇಶ ಬೇಕು ಅಂತ ಹೇಳಿ ದೊಡ್ಡದಾಗಿ ಹೋರಾಟನ ಅವರು ಸ್ಟಾರ್ಟ್ ಮಾಡ್ತಾರೆ. ಇದ್ರ ಮಧ್ಯದಲ್ಲೇನೆ ಗೋಡ್ಸೆ ನಾರಾಯಣ್ ದತ್ತಾತ್ರೇಯ ಆಪ್ಟೆ ಅವ್ರ ಜೊತೆ ಸೇರ್ಕೊಂಡು 1942ರಲ್ಲಿ ಹಿಂದೂ ರಾಷ್ಟ್ರ ದಳ್ ಅಂತ ಹೇಳಿ ಒಂದು ಆರ್ಗನೈಸೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಹಿಂದೂ ರಾಷ್ಟ್ರ ದಳ್ಗೆ ಹಿಂದೂ ಮಹಾಸಭಾ ಮತ್ತೆ RSS ಕಡೆಯಿಂದನೂ ಕೂಡ ತುಂಬಾನೇ ಸಪೋರ್ಟ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ದಿನದಲ್ಲೇ ಈ ಆರ್ಗನೈಸೇಷನ್ ಅಲ್ಲಿ ಸುತ್ತಮುತ್ತ ತುಂಬಾನೇ ಪಾಪ್ಯುಲರ್ ಕೂಡ ಆಗುತ್ತೆ. ಆಪ್ಟೆ ಮತ್ತೆ ಗೋಡ್ಸೆ ಅವರ ಮಧ್ಯದಲ್ಲಿ ಇಷ್ಟು ಆಳವಾದಂತಹ ಸ್ನೇಹ ಇತ್ತು ಅಂದ್ರೆ ಅವರು ಒಬ್ರಿಗೊಬ್ರು ಎಲ್ಲಾ ವಿಷಯದಲ್ಲೂ ಕೂಡ ಸಾಥ್ ಕೊಡ್ತಾ ಇದ್ರು. ಅಂಡ್ ಸ್ವಲ್ಪ ದಿನ ಆದ್ಮೇಲೆ ಮರಾಠಿನಲ್ಲಿ ಒಂದು ನ್ಯೂಸ್ ಪೇಪರ್ ಕೂಡ ಅವರು ಸ್ಟಾರ್ಟ್ ಮಾಡ್ತಾರೆ, ಅಗ್ರಾನಿ ಅಂತ ಹೇಳಿ. ಇದ್ರ ಮೂಲಕ ತಮ್ಮ ಆಲೋಚನೆಗಳೇನಿದ್ವು, ತಮ್ಮ ಥಾಟ್ಸ್ ಗಳೇನಿದ್ವು ಅದೆಲ್ಲದನ್ನು ಕೂಡ ಜನರವರೆಗೂ ಮುಟ್ಟೋ ತರ ಇವ್ರು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವ್ರ ನ್ಯೂಸ್ ಪೇಪರ್ ಏನಿದೆ ಗಾಂಧೀಜಿ ಮತ್ತೆ ಕಾಂಗ್ರೆಸ್ ಅವರ ದೊಡ್ಡ ವಿರೋಧಿ ಆಗಿತ್ತು. ಅದ್ರ ಒಳಗಡೆ ಯಾವ ಮಟ್ಟಿಗೆ ಹೇಟ್ ಆಗಿದ್ದಂತಹ ವಿಷಯಗಳನ್ನ ಇವ್ರು ಬರಿತಾ ಇದ್ರು ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಬ್ಯಾನ್ ಕೂಡ ಮಾಡ್ಲಾಗತ್ತೆ. ಆದ್ರೆ ಗೋಡ್ಸೆ ಇಲ್ಲಿಗೆ ನಿಂತ್ಕೊಳ್ಳಿಲ್ಲ. ಮತ್ತೊಂದು ಬಾರಿ ಹಿಂದೂ ರಾಷ್ಟ್ರ ಅಂತೇಳಿ ಇನ್ನೊಂದು ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಅವ್ರನ್ನ
ಚೆನ್ನಾಗಿರ್ಬೋದು, ಮುಸ್ಲಿಮರೊಟ್ಟಿಗೆ ಚೆನ್ನಾಗಿದ್ದಾರೆ, ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತಾರೆ ಅಂತಾನೆ ಅದರಲ್ಲೂ ಆರ್ಟಿಕಲ್ಸ್ ಬರೆಯಲಾಗುತ್ತೆ. ನೋಡಿ, ಗೋಡ್ಸೆ ಅವರಿಗೆ ಗಾಂಧೀಜಿ ಅವರು ಹೇಳ್ತಿದ್ದಂತಹ ಅಹಿಂಸೆ ಅನ್ನುವಂತಹ ಮಾತೇನಿದೆ ಅದನ್ನ ತುಂಬಾನೇ ವಿರೋಧ ಮಾಡ್ತಾ ಇದ್ರು. ಸೊ ಇವರು ಹಿಂದೂಗಳನ್ನ ವೀಕ್ ಆಗಿ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಗಾಂಧೀಜಿ ಅವ್ರನ್ನ ಫಾಲೋ ಮಾಡ್ತಿರೋಂತಹ ಹಿಂದೂಗಳಿದ್ದಾರೆ ಅವ್ರು ಎಲ್ಲರೂ ಕೂಡ ಮುಸ್ಲಿಂ ಲೀಗ್ ಕಡೆಯಿಂದಾಗಿ ತುಂಬಾ ಕಷ್ಟ ಪಡ್ತಿದ್ದಾರೆ ಅಂತಾನು ಕೂಡ ಇವ್ರು ಅನ್ಕೊಂಡಿದ್ರು. ಗೋಡ್ಸೆಗೆ ಗಾಂಧೀಜಿ ಅವರ ಮೇಲೆ ಎಷ್ಟು ಮಟ್ಟಿಗೆ ಕೋಪ ಬೆಳೆದಿತ್ತು ಅಂದ್ರೆ ಆ ಕೋಪ ಸ್ವಲ್ಪ ದಿನಗಳಲ್ಲೇ ಅವರ ಮೇಲೆ ದ್ವೇಷವಾಗಿನೂ ಕೂಡ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿಂದ ಗೋಡ್ಸೆ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದೆಲ್ಲದೂ ಕೂಡ ಸರಿ ಹೋಗ್ಬೇಕು ಅಂದ್ರೆ ಗಾಂಧೀಜಿ ಅವ್ರನ್ನ ಸಾಯಿಸಬೇಕು ಅಂತ ಹೇಳಿ. ಮೇ 1944ರಲ್ಲಿ ಗಾಂಧೀಜಿ ಅವ್ರನ್ನ ಜೈಲಿಂದ ರಿಲೀಸ್ ಮಾಡಿದ್ಮೇಲೆ ಗಾಂಧೀಜಿ ಪಂಚಗಲಿಯ ಆಶ್ರಮದಲ್ಲಿ ಇರಕ್ ಸ್ಟಾರ್ಟ್ ಮಾಡಿದ್ರು. ಆ ಸಮಯದಲ್ಲಿ ಅವರ ಹೆಲ್ತ್ ಅಲ್ಲಿ ಅಷ್ಟೊಂದು ಒಳ್ಳೆ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೂ ಕೂಡ ಡೈಲಿ ತಮ್ಮ ಪ್ರೇಯರ್ ನಲ್ಲಿ ಎಲ್ಲರೂ ಕೂಡ ಶಾಂತವಾಗಿರ್ಬೇಕು, ಗಲಾಟೆ ಮಾಡಬಾರ್ದು ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ರು. ಜುಲೈ 1944ರಲ್ಲಿ ಒಂದು ಪ್ರೇಯರ್ ನಡೀತಿರುವಂತಹ ಸಂದರ್ಭದಲ್ಲಿ ಚಾಕು ತಗೊಂಡು ಬಂದು ಅವ್ರನ್ನ ಸಾಯಿಸುವಂತಹ ಪ್ರಯತ್ನನೂ ಕೂಡ ಗೋಡ್ಸೆ ಮಾಡ್ತಾರೆ. ಅಲ್ಲಿದ್ದಂತಹ ಜನರು ಆ ಚಾಕುನ ಆತನೊಟ್ಟಿಗೆ ಕಿತ್ಕೊಳ್ಳೋದ್ರೊಟ್ಟಿಗೆ ಆತನನ್ನ ಹಿಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದಾಗ ಗೋಡ್ಸೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗಿರ್ತಾರೆ. ಅಂಡ್ ನೆಕ್ಸ್ಟ್ ಇದಾಗಿ 2 ತಿಂಗಳ ನಂತರ ಸೆಪ್ಟೆಂಬರ್ 1944 ನಲ್ಲಿ ಮಹಾತ್ಮ ಗಾಂಧೀಜಿ ಅವರು ಮೊಹಮ್ಮದ್ ಅಲಿ ಜಿನ್ನಾ ಅವ್ರನ್ನ ಮೀಟ್ ಆಗಿ ಅವರು ದೇಶವನ್ನ ವಿಭಜನೆ ಮಾಡಿ ಪಾಕಿಸ್ತಾನ ಆಗ್ಬೇಕು ಅಂತ ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಮಾತಾಡೋದಕ್ಕೋಸ್ಕರ ಹೋಗೋ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬಟ್ ಈ ವಿಷಯ ನಾಥೂರಾಮ್ ಗೋಡ್ಸೆಗೆ ಗೊತ್ತಾದಾಗ ನಾಥೂರಾಮ್ ಗೋಡ್ಸೆ ಅನ್ಕೊಂಡಿರ್ತಾರೆ ಅವರು ಈ ದೇಶನ ಡಿವೈಡ್ ಮಾಡೋದಕ್ಕೋಸ್ಕರ ಹೋಗ್ತಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಮತ್ತೊಂದು ಬಾರಿ ಕೈಯಲ್ಲಿ ಚಾಕು ಹಿಡ್ಕೊಂಡು ನಾಥೂರಾಮ್ ಗೋಡ್ಸೆ ಅವರು ಇವ್ರನ್ನ ಸಾಯಿಸೋದಕ್ಕೋಸ್ಕರ ಆಶ್ರಮಕ್ಕೂ ಕೂಡ ಬಂದಿರ್ತಾರೆ. ಬಟ್ ಅಲ್ಲಿದ್ದಂತಹ ಜನರು ಮತ್ತೊಂದು ಬಾರಿ ಇವ್ರನ್ನ ಹಿಡಿಯೋದ್ರೊಟ್ಟಿಗೆನೆ ಅವರ ಪ್ಲಾನ್ ವರ್ಕ್ ಆಗದೆ ಇರೋ ತರ ಮಾಡ್ತಾರೆ. ನೋಡಿ, ಎರಡೆರಡು ಸರಿ ಗಾಂಧೀಜಿ ಅವ್ರನ್ನ ಸಾಯಿಸಕ್ ಬಂದಿದ್ರು ಕೂಡ ಇವ್ರಿಗೆ ಯಾವುದೇ ತರನಾದಂತಹ ಶಿಕ್ಷಣ ಅಲ್ಲಿ ಕೊಟ್ಟಿರ್ಲಿಲ್ಲ. ಬಟ್ ತಮ್ಮ ಅಸಾಸಿನೇಷನ್ ಪ್ಲಾನ್ ಸಕ್ಸಸ್ ಆಗದೆ ಇರೋದ್ರಿಂದಾಗಿ ಈ ಗೋಡ್ಸೆ ತುಂಬಾನೇ ಬೇಜಾರಾಗಿದ್ರು. ಅವರ ಹಿಂದೂ ರಾಷ್ಟ್ರ ಪೇಪರ್ ಏನಿತ್ತು ಅದರಲ್ಲಿ ಮತ್ತೊಂದು ಬಾರಿ ಕಾಂಗ್ರೆಸ್ ಮತ್ತೆ ಈ ಗಾಂಧೀಜಿ ಅವರ ವಿರುದ್ಧವಾಗಿ ಆರ್ಟಿಕಲ್ಸ್ ಗಳನ್ನ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಮಧ್ಯದಲ್ಲೇ ಭಾರತದ ಇತಿಹಾಸದಲ್ಲಿ ಯಾರು ಮರೆಯಕ್ ಆಗದೆ ಇರುವಂತಹ ಒಂದು ದಿನ ಬರುತ್ತೆ. 16 ಆಗಸ್ಟ್ 1946ಗೆ ಮೊಹಮ್ಮದ್ ಅಲಿ ಜಿನ್ನಾ ಡೈರೆಕ್ಟ್ ಆಕ್ಷನ್ ಡೇ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ದೇಶವನ್ನ ಒಡೆದು 2 ಭಾಗ ಮಾಡಬೇಕು ಅನ್ನುವಂತಹ ವಿಷಯದಲ್ಲಿ ಹುಚ್ಚರಾಗಿದ್ರು ಅಂತ ಹೇಳ್ಬೋದು. ಸೊ ಈ ಡೈರೆಕ್ಟ್ ಆಕ್ಷನ್ ಡೇ ಇಂದಾಗಿ ದೇಶದಲ್ಲಿ ನರಸಂಹಾರನೆ ಕೋಲ್ಕತ್ತಾದಿಂದ ನಡೆಯಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಮುಸ್ಲಿಂ ಲೀಗ್ ನ ಕಟ್ಟರ್ಪಂಥಿಗಳೇನಿದ್ರು ಕೈಯಲ್ಲಿ ಆಯುಧಗಳನ್ನ ಹಿಡಿದು ಹಿಂದೂಗಳ ಮಾರಣ ಹೋಮನೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಪೂರಕವಾಗಿ ಹಿಂದೂಗಳು ಕೂಡ ಆಯುಧಗಳನ್ನ ತೆಗೆದು ಅವರೊಟ್ಟಿಗೆ ಜಗಳಕ್ಕೆ ನಿಂತ್ಕೋತಾರೆ. ನೋಡಿ, ಈ ಹಿಂದೂ ಮುಸ್ಲಿಂ ದಂಗೆ ಕಲ್ಕತ್ತಾವನ್ನ ರಕ್ತದ ಓಕಳಿಯಿಂದಾನೇ ತುಂಬಿಸಿತ್ತು ಅಂತ ಹೇಳ್ಬೋದು. ಈ ದಂಗೆಯ ಬೆಂಕಿ ಕಲ್ಕತ್ತಾದಿಂದ ನೋವಾಕಲಿ, ಬಿಹಾರ್, ಉತ್ತರ ಪ್ರದೇಶ್, ಪಂಜಾಬ್ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಆಗಿತ್ತು. ಹತ್ತತ್ರ 10,000 ಜನ ಈ ದಂಗೆಯಿಂದ ಸಾವನ್ನಪ್ಪಿದ್ರೆ 7,000 ಜನ ಮುಸ್ಲಿಮ್ಸರು, 3,000 ಜನ ಹಿಂದೂಗಳು ಸಾವನ್ನಪ್ಪಿದ್ರು. ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಅವರು ಅವರ ಹರಿಜನ್ ಅನ್ನುವಂತಹ ನ್ಯೂಸ್ ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ಬರೀತಾರೆ. ಹಿಂದೂಗಳು ತಾಳ್ಮೆಯಿಂದ ನಡ್ಕೊಂಡಿದ್ರೆ ಹಿಂದೂ ಧರ್ಮವನ್ನ ಅಷ್ಟೇ ಅಲ್ಲ ಇಡೀ ದೇಶವನ್ನ ಉಳಿಸ್ಕೋಬಹುದಾಗಿತ್ತು ಅಂತ ಹೇಳಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಇಂದಾಗಿ ಎಷ್ಟೋ ಜನ ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ ಏನಿದ್ರು ಅವರ ಗಾಯದ ಮೇಲೆ ಉಪ್ಪು ಹಾಕ್ದಂಗ ಆಗಿತ್ತು. ಇದರಿಂದ ಗೋಡ್ಸೆಗೆ ಇನ್ನೂ ಕೂಡ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಗಾಂಧೀಜಿ ಒಬ್ಬ ಹಿಂದೂ ವಿರೋಧಿ, ಮುಸ್ಲಿಮರ ಬಗ್ಗೆ ಮಾತ್ರ ಯೋಚನೆ ಮಾಡುವಂತಹ ವ್ಯಕ್ತಿ ಅಂತ ಹೇಳಿ. ಈ ಒಂದು ಮಾರಣ ಹೋಮದಿಂದಾಗಿ ಸಾವಿರಾರು ಜನ ಮುಸ್ಲಿಮರು ಸಾವನ್ನಪ್ಪಿದ್ರು ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಏನ್ ಪಡ್ಕೋಬೇಕಂತಿದ್ರು ಅದನ್ನ ಅವ್ರು ಪಡ್ಕೋತಾರೆ. ಡೈರೆಕ್ಟ್ ಆಕ್ಷನ್ ಡೇ ಆಗಿ ಎಕ್ಸಾಕ್ಟ್ 1 ವರ್ಷ ಆದ್ಮೇಲೆ 14th ಆಗಸ್ಟ್ 1947 ನಲ್ಲಿ ಬ್ರಿಟಿಷ್ ಅಧಿಕಾರಿ ದ ಮೌಂಟ್ ಬ್ಯಾಟನ್ ಪ್ಲಾನ್ ಪ್ರಕಾರ ದೇಶವನ್ನ 2 ಭಾಗ ಮಾಡಲಾಗುತ್ತೆ. ನೋಡಿ, ದೇಶ ಡಿವೈಡ್ ಆದ್ಮೇಲೂ ಕೂಡ ಹಿಂಸೆ ಅನ್ನೋದು ಇಲ್ಲಿಗೆ ನಿಂತ್ಕೊಂಡಿರ್ಲಿಲ್ಲ. ಪಾಕಿಸ್ತಾನದಿಂದ ಯಾವುದೇ ಟ್ರೈನ್ ಇಂಡಿಯಾಗೆ ಬಂದ್ರು ಕೂಡ ಅದರಲ್ಲಿ ಹಿಂದೂಗಳು ಮತ್ತು ಸಿಖ್ರನ್ನ ಕೊಲೆ ಮಾಡಿ ಅವರ ದೇಹವನ್ನ ತುಂಬಿ ಕಳಿಸಲಾಗ್ತಾ ಇತ್ತು. ಇದನ್ನ ನೋಡ್ತಿದ್ದಂತ ಹಿಂದೂಗಳು ಕೂಡ ಡೆಲ್ಲಿನಲ್ಲಿ ಮುಸ್ಲಿಮರ ಮೇಲೆ ಅಟ್ಯಾಕ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭ ಹೇಗಿತ್ತು ಅಂದ್ರೆ ಹಿಂದೂ ಮುಸ್ಲಿಮರು ಒಂದೇ ಪ್ಲೇಸ್ ಅಲ್ಲ ಒಂದೇ ರೋಡ್ ಅಲ್ಲಿ ಓಡಾಡೋದು ಕೂಡ ತುಂಬಾ ಡೇಂಜರ್ ಅನ್ಸೋ ತರ ಇತ್ತು. ಇವನ್ ಈ ಸಂದರ್ಭದಲ್ಲೂ ಮಹಾತ್ಮ ಗಾಂಧೀಜಿ ಅವರು 2 ಧರ್ಮಗಳ ಮಧ್ಯೆ ಶಾಂತಿ ಕಾಪಾಡಬೇಕು ಅನ್ನೋದನ್ನ ನೋಡ್ತಾ ಇದ್ರು. ಡೆಲ್ಲಿನಲ್ಲಿ ಜನರ ಮಧ್ಯೆನೆ ಸಭೆ ಮಾಡಿ ಹಿಂದೂ ಮತ್ತೆ ಮುಸ್ಲಿಂ ಇಬ್ಬರ ಒಪಿನಿಯನ್ ನ ತಗೊಂಡು ಇಬ್ರು ಒಟ್ಟಿಗೆ ಇಂಡಿಯಾನಲ್ಲಿ ಬದುಕಬಹುದು, ಬದುಕಬೇಕು ಅನ್ನುವಂತ ಅಪೀಲ್ ಕೂಡ ಮಹಾತ್ಮ ಗಾಂಧೀಜಿ ಅವರು ಅಲ್ಲಿ ಮಾಡ್ತಾರೆ. ಅಂಡ್ ಧರ್ಮಗಳ ಮಧ್ಯೆ ಸೌಹಾರ್ದತೆ ಬೆಳಿಬೇಕು ಅನ್ನೋದಕ್ಕೋಸ್ಕರ ಮಲ್ಟಿ ರಿಲಿಜಿಯಸ್ ಪ್ರೇಯರ್ ಕೂಡ ಇವರು ಸ್ಟಾರ್ಟ್ ಮಾಡ್ತಾರೆ. ಗಾಂಧೀಜಿ ಅವರು ಭಗವದ್ಗೀತೆ, ಬೈಬಲ್ ಮತ್ತೆ ಕುರಾನ್ ನ ಜನರ ಮುಂದೆ ನಿಯಮಿತವಾಗಿ ಓದ್ಲಿಕ್ಕೂ ಕೂಡ ಅವಾಗ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಡೆಗೆ ನಾಥೂರಾಮ್ ಗೋಡ್ಸೆಗೆ ಭಾರತ ದೇಶವನ್ನ ಡಿವೈಡ್ ಮಾಡಿ ಪಾಕಿಸ್ತಾನ ಅಂತ ಆಗಿರೋದು ತುಂಬಾನೇ ಸಿಟ್ಟು ತರಿಸಿತ್ತು. ಮುಸ್ಲಿಂ ದೇಶ ಅಂತೇಳಿ ಸಪರೇಟ್ ಆಗಿ ಒಂದು ದೇಶವನ್ನ ಮಾಡಿದ ಮೇಲೂ ಕೂಡ ಭಾರತದಲ್ಲಿ ಇನ್ನೂ ಸೆಕ್ಯುಲರಿಸಂ ಅನ್ನೋದಿರುತ್ತೆ. ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಟ್ಟಿಗೆ ಬದುಕಬೇಕು ಅನ್ನುವಂತಹ ಗಾಂಧೀಜಿಯ ಮಾತು ಇವರ ರಕ್ತವನ್ನ ಕುದಿಯೋ ತರ ಮಾಡ್ತಾ ಇತ್ತು. ನೋಡಿ, ಒಂದು ಕಡೆಗೆ ಮಹಾತ್ಮ ಗಾಂಧೀಜಿ ಅವರು ಈ ದೇಶ ಭಾಗ ಆಗಬಾರದು ಅಂತ ಹೇಳಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಾಥೂರಾಮ್ ಗೋಡ್ಸೆ ಪ್ರಕಾರ ಭಾರತ
ದೇಶವನ್ನು ಒಡೆದು ಪಾಕಿಸ್ತಾನ ಅಂತ ಮಾಡ್ಲಿಕ್ಕೆ ಮಹಾತ್ಮ ಗಾಂಧೀಜಿ ಅವರೇ ಕಾರಣ ಅನ್ನೋದು ಇವ್ರ ಥಾಟ್ ಆಗಿತ್ತು. ಅಂಡ್ ಮಹಾತ್ಮ ಗಾಂಧೀಜಿ ಈ ಒಂದು ಪಾರ್ಟೇಷನ್ ಆಗಬಾರ್ದು ಅಂತ ಹೇಳಿ ರಿಕ್ವೆಸ್ಟ್ ಮಾಡೋದಕ್ಕೋಸ್ಕರ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನ ಬಹಳ ಸಾರಿ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿದ್ರು. ಅಂಡ್ ಮೊಹಮ್ಮದ್ ಅಲಿ ಜಿನ್ನಾಗೆ ಇವನ್ ಯುನೈಟೆಡ್ ಇಂಡಿಯಾದ ಪ್ರಧಾನ ಮಂತ್ರಿ ಆಗುವಂತಹ ಆಫರ್ ನು ಕೂಡ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು. ಅಂಡ್ ಯಾವಾಗ ಫೈನಲಿ ದೇಶ ಡಿವೈಡ್ ಆಗುತ್ತೋ ಅವತ್ತು ಕೂಡ ಗಾಂಧೀಜಿ ಅವರು ಇದು ಸರಿಯಲ್ಲ, ಇದು ತಪ್ಪು ಅಂತಾನೆ ಹೇಳಿದ್ರು. ಬಟ್ ನಾಥೂರಾಮ್ ಗೋಡ್ಸೆ ಪ್ರಕಾರ ಇವತ್ತು ದೇಶ ಭಾಗ ಆಗ್ಲಿಕ್ಕೆ ಗಾಂಧೀಜಿನೇ ಕಾರಣ ಅನ್ನೋದು ಅವರ ಥಾಟ್ ಆಗಿತ್ತು. ಗೋಡ್ಸೆ ತಲೆಯಲ್ಲಿ ಎಷ್ಟರ ಮಟ್ಟಿಗೆ ವಿಷ ತುಂಬಿಕೊಂಡಿತ್ತು ಅಂದ್ರೆ ಆತನ ಕೋಪವನ್ನ ಯಾವ ಮಾತುಗಳು ಕೂಡ ಕಡಿಮೆ ಮಾಡೋ ತರ ಇರ್ಲಿಲ್ಲ. 13th ಜನವರಿ 1948 ನಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತೊಂದು ಬಾರಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ಳುತ್ತಾರೆ. ಅವರು ಮೇಜರ್ಲಿ 2 ಕಾರಣಗಳಿಗೋಸ್ಕರ ಈ ಉಪವಾಸ ಸತ್ಯಾಗ್ರಹವನ್ನ ಕೈಗೆ ತಗೊಂಡಿರ್ತಾರೆ. ಅಂಡ್ ಆ 2 ಕಾರಣಗಳಿಗೂ ಕೂಡ ಗೋಡ್ಸೆಯ ವಿರೋಧ ಇತ್ತು. ಮೊದಲನೇ ಕಾರಣ ಏನು ಅಂದ್ರೆ ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದಂತ ಹಿಂದೂಗಳು ಇಲ್ಲಿನ ಮುಸ್ಲಿಮರ ಮೇಲೆ ರಿವೆಂಜ್ ಅಂತ ಹೇಳಿ ಹೊಡೆದಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ದೆಹಲಿನಲ್ಲಿ ಇದೊಂದು ದೊಡ್ಡ ಹಿಂದೂ ಮುಸ್ಲಿಂ ರಿವೆಂಜ್ ಫೈಟ್ ಆಗಿ ಸ್ಟಾರ್ಟ್ ಆಗಿತ್ತು. ಇದನ್ನ ನಿಲ್ಲಿಸಬೇಕು, ಇದನ್ನ ಮುಂದುವರಿಸಬಾರದು, ಹಿಂದೂ ಮುಸ್ಲಿಂ ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕು ಅನ್ನೋದು ಇವರ ಮೊದಲನೇ ಕಾರಣ ಆಗಿತ್ತು. ಅಂಡ್ ಎರಡನೇ ಕಾರಣ ಪಾಕಿಸ್ತಾನಕ್ಕೆ ಕೊಡಬೇಕಿದ್ದಂತಹ ರಿಮೈನಿಂಗ್ ಇನ್ನ 55 ಕೋಟಿ ದುಡ್ಡನ್ನ ರಿಟರ್ನ್ ಮಾಡಬೇಕು ಅನ್ನೋದು. ನೋಡಿ, ಅವಾಗ ದೇಶ ವಿಭಜನೆ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತದ ಬೊಕ್ಕಸದಲ್ಲಿದ್ದಂತಹ ದುಡ್ಡನ್ನು ಕೂಡ ಡಿವೈಡ್ ಮಾಡಲಾಗಿತ್ತು. ಅವಾಗ ನಾವು ಪಾಕಿಸ್ತಾನದವರಿಗೆ 75 ಕೋಟಿ ರೂಪಾಯಿ ಕೊಡಬೇಕಾಗಿರುತ್ತೆ. ಅದರಲ್ಲಿ ನಾವು ಆಲ್ರೆಡಿ 20 ಕೋಟಿನ ಪೇ ಮಾಡಿರ್ತೀವಿ. ಇನ್ನ ರಿಮೈನಿಂಗ್ 55 ಕೋಟಿ ನಾವು ಅವ್ರಿಗೆ ಕೊಡೋದು ಬ್ಯಾಲೆನ್ಸ್ ಇರುತ್ತೆ. ಇವನ್ ಇಂಡಿಯನ್ ಗೌರ್ಮೆಂಟ್ ಆ 55 ಕೋಟಿನ ಸ್ಟಾಪ್ ಮಾಡೋದಕ್ಕೂ ಕೂಡ ರೀಸನ್ ಇತ್ತು. ಪಾಕಿಸ್ತಾನ ಡಿವೈಡ್ ಆದ್ಮೇಲೆ ಜಮ್ಮು ಕಾಶ್ಮೀರವನ್ನ ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರ ಸೈನಿಕರನ್ನ ಬಿಟ್ಟು ಅಲ್ಲಿ ಒಂದು ಮಾರಣ ಹೋಮನೆ ನಡೆಸಿದ್ರು. ಸೊ ಹಾಗಾಗಿ ಇಂಡಿಯನ್ ಗೌರ್ಮೆಂಟ್ ಆ 55 ಕೋಟಿ ರೂಪಾಯಿನ ಹೋಲ್ಡ್ ಮಾಡಿತ್ತು. ಗಾಂಧೀಜಿ ಅವರ ಈ 2 ಬೇಡಿಕೆಗಳು ಕೂಡ ಭಾರತದಲ್ಲಿದ್ದಂತಹ ಹಿಂದೂ ನ್ಯಾಷನಲಿಸ್ಟ್ ಗೆ ಇದಿಷ್ಟ ಆಗ್ತಿರ್ಲಿಲ್ಲ. ನಾವು 1,000 ಕೊಡಬೇಕಾದಂತಹ ದುಡ್ಡನ್ನ ಕೊಟ್ಟ ಮೇಲೆ ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ಅವ್ರು ಮತ್ತೆ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅನ್ನೋದು ಒಂದ್ ಕಾರಣ ಆದ್ರೆ, ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳನ್ನ ಇವರು ಸಾಯಿಸ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ನಾವೇನಕ್ಕೆ ಅವ್ರಿಗೆ ಮತ್ತೆ ದುಡ್ಡು ಕೊಡಬೇಕು ಅನ್ನೋದು ಕೂಡ ಅವ್ರ ಯೋಚನೆ ಆಗಿತ್ತು. ಬಟ್ ಮಹಾತ್ಮ ಗಾಂಧೀಜಿ ಅವರು ಒಂದು ಉಪವಾಸ ಸತ್ಯಾಗ್ರಹ ಏನಿತ್ತು ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಏನ್ ಹೇಳ್ಕೊಂಡ್ರೆ, ನೋಡಿ ಪಾಕಿಸ್ತಾನದವ್ರಿಗೆ ಆಲ್ರೆಡಿ ನಾವು ಕಮಿಟ್ ಆಗಿದೀವಿ, ಇಷ್ಟು ದುಡ್ಡು ನಾವು ಕೊಡ್ತೀವಿ ಅಂತೇಳಿ. ಸೊ ಹಾಗಾಗಿ ಆ ದುಡ್ಡು ಮೇಲೆ ಅವರ ರೈಟ್ಸ್ ಇದೆ, ಅವ್ರ ಅದನ್ನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಗಾಂಧೀಜಿ ಅವರ ಈ ಉಪವಾಸ ಸತ್ಯಾಗ್ರಹವನ್ನ ನಿಲ್ಸೋದಕ್ಕೋಸ್ಕರ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಮುಲಾನಾ ಆಜಾದ್ ಅಂತಹ ದೊಡ್ಡ ದೊಡ್ಡ ಲೀಡರ್ಗಳು ಕೂಡ ಪ್ರಯತ್ನ ಪಡ್ತಾರೆ. ಆದ್ರೆ ಗಾಂಧೀಜಿ ಅವರು ಅವರ ಉಪವಾಸ ಸತ್ಯಾಗ್ರಹವನ್ನ ಹಿಂಗ್ ತೆಗೆದುಕೊಳ್ಳಲ್ಲ ಆ ಟೈಮ್ ನಲ್ಲಿ. ಸೊ ಇದರಿಂದಾಗಿ ಇಂಡಿಯನ್ ಗೌರ್ಮೆಂಟ್ ಒಪ್ಕೊಳ್ಳುತ್ತೆ, ಆದಷ್ಟು ಬೇಗ ನಾವು ಅವ್ರಿಗೆ ಆ ದುಡ್ಡನ್ನ ರಿಟರ್ನ್ ಕೊಡ್ತೀವಿ ಅಂತ ಹೇಳಿ. ಮತ್ತೆ ಹಿಂದೂ ಮತ್ತೆ ಮುಸ್ಲಿಂನ ಮುಖಂಡರು ಬಂದು ಒಪ್ಕೋತಾರೆ, ಇನ್ಮೇಲೆ ನಾವು ಹಿಂದೂ ಮುಸ್ಲಿಂ ಒಟ್ಟಿಗೆ ಇಂಡಿಯಾನಲ್ಲಿ ಶಾಂತಿ ರೀತಿಯಿಂದ ಇರ್ತೀವಿ ಅಂತ ಹೇಳಿ. ಸೊ ಈ ಕಾರಣದಿಂದಾಗಿ 18th ಜನವರಿ 1948ಗೆ ಅವರ ಉಪವಾಸ ಸತ್ಯಾಗ್ರಹವನ್ನು ಕೂಡ ಕೊನೆಗೊಳಿಸ್ತಾರೆ. ಸೊ ಈ ವಿಷಯ ಗೋಡ್ಸೆಗೆ ಗೊತ್ತಾದಾಗ್ಲೂ ಕೂಡ ಅವ್ರು ತುಂಬಾನೇ ವಿರೋಧ ವ್ಯಕ್ತಪಡಿಸ್ತಾರೆ. ಇಲ್ಲಿವರೆಗೂ ಗಾಂಧೀಜಿ ಅವರು ಮುಸ್ಲಿಮ್ಸ್ರಿಗೆ ಜಸ್ಟ್ ಒಬ್ಬ ಹಿತೈಷಿ ಅನ್ಸಿದ್ರೆ, ಇವತ್ತು ಗಾಂಧೀಜಿ ಅವರು ಪಾಕಿಸ್ತಾನದ ಸಪೋರ್ಟರ್ ತರ ಗೋಡ್ಸೆ ಅವ್ರಿಗೆ ಕಾಣಿಸ್ತಿದ್ದಾರೆ. ಪಾಕಿಸ್ತಾನದಿಂದ ಎಲ್ಲಾ ಕಳ್ಕೊಂಡು ಬಂದಿರುವಂತಹ ಹಿಂದೂಗಳಿಗೆ ಇದೊಂದು ಅನ್ಯಾಯ ಅಂತಾನೆ ಗೋಡ್ಸೆ ಅನ್ಕೊಂಡಿದ್ರು. ಸೊ ಇಲ್ಲಿಗೆ ಗೋಡ್ಸೆ ಫಿಕ್ಸ್ ಆಗ್ತಾರೆ, ಗಾಂಧೀಜಿಯ ಹತ್ಯೆಯಿಂದನೇ ಇದಕ್ಕೊಂದು ಅಂತ್ಯ ಅಂತ ಹೇಳಿ. ಇದಾದ್ಮೇಲೆ ನಾಥೂರಾಮ್ ಗೋಡ್ಸೆ ನಾರಾಯಣ ಆಪ್ತೆ ಜೊತೆಗೆ ದಿಲ್ಲಿಗೆ ಬರ್ತಾರೆ. ಇಲ್ಲಿ ಫೇಕ್ ನೇಮ್ ನ ಯೂಸ್ ಮಾಡಿಕೊಂಡು ದಿಲ್ಲಿಯ ಮರೀನಾ ಹೋಟೆಲ್ ನಲ್ಲಿ ಒಂದು ರೂಮ್ ತಗೋತಾರೆ. ಇದೇ ರೂಮ್ ನಲ್ಲೇ ನಾಥೂರಾಮ್ ಗೋಡ್ಸೆ ಮತ್ತೆ ನಾರಾಯಣ್ ಆಪ್ತೆ, ಮದನ್ ಲಾಲ್ ಪಾವ, ವಿಷ್ಣು ಕರ್ಕರೆ, ಗೋಪಾಲ್ ಗೋಡ್ಸೆ ಎಲ್ಲರೂ ಸೇರಿ ಬಿರ್ಲಾ ಹೌಸ್ ನಲ್ಲಿ 20th ಜಾನ್ಗೆ ಬಾಂಬ್ ಬ್ಲಾಸ್ಟ್ ನಲ್ಲಿ ಗಾಂಧೀಜಿ ಅವ್ರನ್ನ ಸಾಯಿಸುವಂತ ಪ್ಲಾನ್ ಮಾಡ್ತಾರೆ. ಬಾಂಬ್ ಹಾಕುವಂತ ಕೆಲಸವನ್ನ ಮದನ್ ಲಾಲ್ ಪಾವ ಕೊಡ್ಲಾಗಿತ್ತು. ಅದಾದ್ಮೇಲೆ ಜನರೆಲ್ಲ ಅಲ್ಲೋಲ್ ಕಲ್ಲೋಲ್ವಾಗಿ ಓಡ್ ಹೋಗ್ತಿರುವಂತಹ ಸಂದರ್ಭದಲ್ಲಿ ಗಾಂಧೀಜಿ ಅವರ ಮೇಲೆ ಗುಂಡು ಹಾರಿಸುವಂತ ಕೆಲಸನ ದಿಗಂಬರ್ ಬಡ್ಗೆ ಕೊಡಲಾಗಿತ್ತು. ಇವ್ರು ಎಷ್ಟೋ ಸರಿ ಬಿರ್ಲಾ ಹೌಸ್ ಹೋಗಿ ಒಳಗಡೆ ಹೇಗಿದೆ ಏನು ಅನ್ನೋದನ್ನು ಕೂಡ ನೋಡ್ಕೊಂಡ್ ಬಂದಿದ್ರು. ಇದ್ರ ಒಳಗಡೆ ಇವ್ರು ಮಾಡ್ಕೊಂಡಿದ್ದಂತಹ 20th ಜನವರಿ ಡೇಟ್ ಬಂದೇ ಬಿಡುತ್ತೆ. ಅಂಡ್ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಂಗೆನೆ ನಾಥೂರಾಮ್ ಗೋಡ್ಸೆ, ನಾರಾಯಣ್ ಆಪ್ಟೆ, ಮದನ್ ಲಾಲ್ ಪಾವ, ವಿಷ್ಣು ಕರ್ಕರೆ, ದಿಗಂಬರ್ ಬಡ್ಗೆ, ಗೋಪಾಲ್ ಗೋಡ್ಸೆ ಮತ್ತೆ ಶಂಕರ್ ಕಿಸ್ತಯ್ಯ ಸರಿಯಾದಂತ ಟೈಮ್ಗೆ ಬಿರ್ಲಾ ಹೌಸ್ ನ ರೀಚ್ ಆಗ್ತಾರೆ. ಬಿರ್ಲಾ ಹೌಸ್ ನಲ್ಲಿ ಯಾವಾಗ ಗಾಂಧೀಜಿ ಅವರ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ, ಮದನ್ ಲಾಲ್ ಪಾವ ಒಂದು ಬಾಂಬ್ ಕೂಡ ಬ್ಲಾಸ್ಟ್ ಮಾಡ್ತಾರೆ. ಬಟ್ ಅದೊಂದು ಲೋಕಲ್ ಮೇಡ್ ಲೋ ಕ್ವಾಲಿಟಿ ಬಾಂಬ್ ಆಗಿರೋದ್ರಿಂದಾಗಿ ಅಷ್ಟೊಂದು ಜೋರಾಗಿ ಬ್ಲಾಸ್ಟ್ ಆಗಲ್ಲ. ಅಂಡ್ ನೆಕ್ಸ್ಟ್ ಇವ್ರ ಪ್ಲಾನ್ ಪ್ರಕಾರ ಏನ್ ದಿಗಂಬರ್ ಬಡ್ಗೆ ಗಾಂಧೀಜಿ ಅವ್ರನ್ನ ಶೂಟ್ ಮಾಡ್ಬೇಕಿತ್ತು, ಅವ್ರ ಕೈ ನಡಗಕ್ ಸ್ಟಾರ್ಟ್ ಆಗುತ್ತೆ. ಅವ್ರು ಅಲ್ಲಿಂದ ಹೆದರು ಓಡೋಗ್ತಾರೆ. ಇದನ್ನ ನೋಡಿ ಇವರೆಲ್ಲರೂ ಕೂಡ ಹೆದರು ಓಡೋಗ್ತಾರೆ. ಬಟ್ ಮದನ್ ಲಾಲ್ ಪಾವ ಅಲ್ಲಿ ಅರೆಸ್ಟ್ ಆಗ್ತಾರೆ. ನೋಡಿ, ಮದನ್ ಲಾಲ್ ಪಾವ ಅರೆಸ್ಟ್ ಆದ್ಮೇಲೆ ಇವರೆಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಮದನ್ ಲಾಲ್ ಪಾವ ಎಲ್ಲಾ ವಿಷಯವನ್ನು ಕೂಡ ಪೊಲೀಸರ ಹತ್ರ ಹೇಳ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಮೊದಲು ದಿಲ್ಲಿ ಬಿಟ್ಟಂತಹ ನಾಥೂರಾಮ್ ಗೋಡ್ಸೆ, ನಾರಾಯಣ ಆಪ್ಟೆ
ಬೇರೆ ಬೇರೆ ಸಿಟಿಗಳಿಗೆ ಹೋಗಿ ತಲೆ ಮಾರ್ಸ್ಕೋತಾರೆ. ಈ ತರ ತಲೆ ಮಾರ್ಸ್ಕೊಂತ ಗೋವಾಲಿ ರೀಚ್ ಆದಂತಹ ಗೋಡ್ಸೆ ಅಲ್ಲಿ ಹಿಂದೂ ಮಹಾಸಭಾದ ಮೆಂಬರ್ ಆದಂತಹ ದತ್ತಾತ್ರೇಯ ಸದಾಶಿವ್ ಪೋರ್ಚುರನ್ನ ಮೀಟ್ ಆಗ್ತಾರೆ. ಈ ದತ್ತಾತ್ರೇಯ ಗೋಡ್ಸೆಗೆ 7 ಚೇಂಬರ್ಸ್ ನ M1934 ಸೆಮಿ ಆಟೋಮೆಟಿಕ್ ಪಿಸ್ತೂಲ್ ನ ಕೊಡ್ತಾನೆ. ಸೊ ಇಲ್ಲಿವರೆಗೂ ತನ್ನ ಮಲ್ಟಿಪಲ್ ಪ್ರಯತ್ನಗಳನ್ನ ಸೋತು ಬೇಸತ್ತಿದ್ದಂತಹ ಗೋಡ್ಸೆ ಇಲ್ಲಿ ಫಿಕ್ಸ್ ಆಗ್ತಾನೆ, ನಾನೇ ನೇರವಾಗಿ ಹೋಗಿ ಸಾಯಿಸಬೇಕು ಅಂತ ಹೇಳಿ. ಇದಾದ್ಮೇಲೆ ಗೋಡ್ಸೆ ನಾರಾಯಣ ಆಪ್ಟೆನ ಕರ್ಕೊಂಡು ಮತ್ತೊಂದ್ ಸರಿ ಡೆಲ್ಲಿಗೆ ರಿಟರ್ನ್ ಬರ್ತಾರೆ. ಬಟ್ ಈ ಸರಿ ಹೋಟೆಲ್ ನಲ್ಲಿ ರೂಮ್ ಮಾಡಿರ್ಲಿಲ್ಲ, ರೈಲ್ವೆ ಸ್ಟೇಷನ್ ನ ವೇಟಿಂಗ್ ರೂಮ್ ನಲ್ಲಿ ಅವರು ವೇಟ್ ಮಾಡ್ತಾ ಇದ್ರು. ಗೋಡ್ಸೆ ಪ್ಲಾನ್ ಆಗಿತ್ತು 30th ಜಾನ್ ಪ್ರೇಯರ್ ಟೈಮ್ ಹೋಗಿ ನಾವು ಗಾಂಧೀಜಿನ ಸಾಯಿಸ್ತೀವಿ ಅಂತ ಹೇಳಿ. ಇದಕ್ಕೋಸ್ಕರ ಮಾರ್ಕೆಟ್ ಹೋಗಿ ಇವರೊಂದು ಬುರ್ಕಾನು ಕೂಡ ಪರ್ಚೇಸ್ ಮಾಡ್ತಾರೆ. ಬಟ್ ಆ ಬುರ್ಕಾ ತಗೊಂಡು ಅದನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ ಇದರಿಂದ ಗನ್ ತೆಗೆಯೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಆ ಪ್ಲಾನ್ ನ ಡ್ರಾಪ್ ಮಾಡ್ತಾರೆ. ಬಟ್ ನೆಕ್ಸ್ಟ್ ಇವ್ರ ತಲೆಗೆ ಬರುತ್ತೆ ಕಾಕಿ ಡ್ರೆಸ್ ಹಾಕೊಳ್ಳೋದ್ರಿಂದಾಗಿ ಅಲ್ಲಿದ್ದಂತಹ ಜನರು ಸೆಕ್ಯೂರಿಟಿ ಅಥವಾ ಪೊಲೀಸ್ ಅನ್ಕೊಂಡು ನಮ್ಮನ್ನ ಚೆಕಿಂಗ್ ಮಾಡದೇನೆ ಒಳಗಡೆ ಬಿಡ್ತಾರೆ ಅಂತ ಹೇಳಿ. ಸೊ ಅದೇ ಪ್ಲಾನ್ ನ ಫೈನಲ್ ಮಾಡ್ಕೊಂಡು ಅವ್ರು ತಂದಿದ್ದಂತಹ ಸೆಮಿ ಆಟೋಮೆಟಿಕ್ ಪಿಸ್ತೂಲ್ ಗೆ ಬುಲೆಟ್ ಲೋಡ್ ಮಾಡ್ಕೊಂಡು ಬಿರ್ಲಾ ಹೌಸ್ ಗೆ ಹೊರಡ್ತಾರೆ. ಅವತ್ತು ಮಹಾತ್ಮ ಗಾಂಧೀಜಿ ಅವರ ಪ್ರೇಯರ್ 4 ಗಂಟೆಗೆ ಫಿಕ್ಸ್ ಆಗಿತ್ತು. ಬಟ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರ ಜೊತೆಗಿದ್ದಂತಹ ಮೀಟಿಂಗ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದ್ರಿಂದಾಗಿ 5 ಗಂಟೆ 10 ನಿಮಿಷಕ್ಕೆ ಅವರ ಮೀಟಿಂಗ್ ಮುಗಿಯುತ್ತೆ. ಇಷ್ಟೊತ್ತಿಗೆ ಆಲ್ರೆಡಿ 250 ಜನ ಗಾಂಧೀಜಿ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಅದ್ರಲ್ಲೇನೆ ಈ ನಾಥುರಾಮ್ ಗೋಡ್ಸೆ ಅವರು ಕೂಡ ಅದೇ ಗಾಂಧೀಜಿ ಅವ್ರಿಗೋಸ್ಕರನೇ ಕಾಯ್ತಾ ಇದ್ರು. ಆ ಟೈಮ್ಗೆ ಮಹಾತ್ಮ ಗಾಂಧೀಜಿ ಅವರು ಆಬಾ ಮತ್ತೆ ಮನು ಜೊತೆಗೆ ತಮ್ಮ ಪ್ರೇಯರ್ ಪ್ಲೇಸ್ ಗೆ ರೀಚ್ ಆಗ್ತಾ ಇದ್ರು. ಜನರನ್ನ ಸರಿಸ್ತಾ ಅವ್ರಿಗೆ ಹತ್ತ ಬಂದಂತಹ ಗೋಡ್ಸೆ ತನ್ನ ಕೈ ಜೋಡಿಸಿ ಕೈ ಮುಗಿತಾನೆ. ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡೋ ತರ ಕೆಳಗಡೆ ಬಗ್ತಾನೆ. ಅವಾಗ ಆಬಾ ಅದನ್ನ ನೋಡಿ ಆತನನ್ನ ಸೈಡ್ ಗೆ ಸರಿಸುವಂತಹ ಪ್ರಯತ್ನ ಮಾಡ್ತಾರೆ. ಬಟ್ ಆಬಾನನ್ನ ಜೋರಾಗಿ ತಳ್ಳೋದ್ರೊಟ್ಟಿಗೆನೆ ತಾನು ತಂದಿದ್ದಂತಹ ರಿವಾಲ್ವರ್ ನ ನೇರವಾಗಿ ಗಾಂಧೀಜಿ ಅವರ ಪರವಾಗಿ ಮುಖ ಮಾಡಿ 3 ಬಾರಿ ಶೂಟ್ ಮಾಡ್ತಾನೆ. ತಕ್ಷಣ ಗಾಂಧೀಜಿ ಅವರು ನೆಲಕ್ಕಪ್ಪಳಿಸ್ತಾರೆ. ಅವರ ಬಾಯಿಂದ ಬಂದಂತಹ ಕೊನೆ ಮಾತು ಹೇರ. ಸ್ವಲ್ಪತ್ತಲ್ಲೇ ಅಲ್ಲೇ ಇದ್ದಂತಹ ಡಾಕ್ಟರ್ BP ಭಾರ್ಗವ್ ಅವರು ಅವ್ರನ್ನ ಚೆಕ್ ಮಾಡ್ತಾರೆ. ಬಟ್ 5 ಗಂಟೆ 40 ನಿಮಿಷಕ್ಕೆ ಗಾಂಧೀಜಿ ಅವರು ತೀರ್ಕೊಂಡಿದ್ದಾರೆ ಅನ್ನೋ ವಿಷಯನ ಕನ್ಫರ್ಮ್ ಮಾಡ್ತಾರೆ. ಈ ವಿಷಯ ತಿಳಿತಿದ್ದಂಗೆ ನೆಹರು ಕೂಡ ಬಿರ್ಲಾ ಹೌಸ್ ರೀಚ್ ಆಗ್ತಾರೆ. ಅಲ್ಲಿದ್ದಂತಹ ಗಾಂಧೀಜಿ ಅವ್ರನ್ನ ತಪ್ಪಿಕೊಂಡು ಅಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿದ್ದಂತಹ ಜನರ ಆಕ್ರಂದನ ಮುಗಿಲ್ ಮುಟ್ಟಿತ್ತು ಅಂತ ಹೇಳ್ಬೋದು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಇದು ನೋವು ಮಾಡಿತ್ತು ಅಂದ್ರೆ ಇದು ನಮ್ಮಿಂದ ಆಗಿರುವಂತಹ ಮಿಸ್ಟೇಕ್ ಅಂತ ಹೇಳಿ ಕೊನೆನ ಹೊತ್ತು ಅವರು ರಾಜೀನಾಮೆನೂ ಕೂಡ ಕೊಡ್ತಾರೆ. ಬಟ್ ನೆಹರು ಅವರು ಈ ರಾಜೀನಾಮೆನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನೋಡಿ ಗಾಂಧೀಜಿ ಅವ್ರನ್ನ ಹತ್ಯೆ ಮಾಡಿದ್ಮೇಲೆ ನಾಥುರಾಮ್ ಗೋಡ್ಸೆ ಎಲ್ಲೂ ಓಡೋಗಿರ್ಲಿಲ್ಲ. ಆತ ಅಲ್ಲೇ ಇದ್ದ. ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಅದಾದ್ಮೇಲೂ ಕೂಡ ಈತನ ಸಂಗಡಿಗರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ನಾರಾಯಣ್ ಆಪ್ತೆ, ಶಂಕರ್ ಕಿಸ್ತಯ್ಯ, ಸಾವರ್ಕರ್, ನಾಥುರಾಮ್ ಗೋಡ್ಸೆಯ ತಮ್ಮ ಗೋಪಾಲ್ ಗೋಡ್ಸೆ, ಮದನ್ ಲಾಲ್ ಪಾವ, ವಿಷ್ಣು ಕರ್ಕರೆ, ದತ್ತಾತ್ರ ಪರ್ಚುರೆ ಮತ್ತೆ ದಿಗಂಬರ್ ಬಡ್ಗೆನು ಕೂಡ ಅರೆಸ್ಟ್ ಮಾಡ್ತಾರೆ. ಈ ಕೇಸ್ ನ ಟ್ರಯಲ್ ಮೇ 1948 ನಲ್ಲಿ ಸ್ಟಾರ್ಟ್ ಆಗುತ್ತೆ. ಇವನ್ ರೆಡ್ ಫೋರ್ಟ್ ಅಲ್ಲಿ ಈ ಕೇಸ್ ನಡೆಸೋದಕ್ಕೋಸ್ಕರನೇ ಅಂತೇಳಿ ಒಂದು ಸ್ಪೆಷಲ್ ಕೋರ್ಟ್ ನ ಕ್ರಿಯೇಟ್ ಮಾಡಲಾಗುತ್ತೆ. ಜೂನ್ ನಿಂದ ನವೆಂಬರ್ ವರ್ಗು ಕೂಡ ಈ ಟ್ರಯಲ್ ನಡೆಯುತ್ತೆ. ಸುಮಾರು 149 ವಿಟ್ನೆಸ್ ಗಳನ್ನ ಎಕ್ಸಾಮಿನ್ ಮಾಡಲಾಗುತ್ತೆ. ಗೋಡ್ಸೆಗೆ ಕೋರ್ಟ್ ನಲ್ಲಿ ಆತನ ಒಪಿನಿಯನ್ ಹೇಳ್ಕೊಳ್ಳುವಂತಹ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಅವಾಗ ಗೋಡ್ಸೆ 30,000 ಶಬ್ದಗಳ ಒಂದು ಸ್ಟೇಟ್ಮೆಂಟ್ ಕೂಡ ಓದ್ತಾರೆ. ಅದರಲ್ಲಿ ಅವರು 2 ಪಾಯಿಂಟ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಮೊದಲನೇದಾಗಿ ಗಾಂಧೀಜಿ ಅವರ ಕೊಲೆಗೆ ನಾನು ಒಬ್ಬನೇ ಕಾರಣ, ಅಂಡ್ ಎರಡನೇದಾಗಿ ಗಾಂಧೀಜಿ ಅವರ ಕೊಲೆಯನ್ನ ನಾನು ಯಾವುದೇ ತರನಾದಂತಹ ವೈಯಕ್ತಿಕ ಕಾರಣದಿಂದ ಮಾಡಿಲ್ಲ, ನಾನು ಅವ್ರನ್ನ ಕೊಂದಿರುವಂತದ್ದು ಪೊಲಿಟಿಕಲ್ ರೀಸನ್ಸ್ ಇಂದ ಮಾತ್ರ ಅಂತ ಹೇಳಿ. 10th ಫೆಬ್ರವರಿ 1949 ನಲ್ಲಿ ಕೋರ್ಟ್ ಇದರ ಜಡ್ಜ್ಮೆಂಟ್ ಕೂಡ ಕೊಡುತ್ತೆ. ಟೋಟಲ್ ಗಾಂಧೀಜಿ ಅವರ ಸಾವಿಗೆ 5 ಜನರನ್ನ ದೋಷಿಗಳಾಗಿ ಫೈನಲ್ ಮಾಡಲಾಗುತ್ತೆ. ಅದರಲ್ಲಿ ನಾಥುರಾಮ್ ಗೋಡ್ಸೆ ಮತ್ತೆ ನಾರಾಯಣ್ ಆಪ್ಟೆಗೆ ಡೆತ್ ಸೆಂಟೆನ್ಸ್ ಕೊಟ್ಟಿದ್ರೆ ಇನ್ನು ಉಳಿದಿರುವಂತಹ 3 ಜನರಿಗೆ ಲೈಫ್ ಸೆಂಟೆನ್ಸ್ ಕೊಡಲಾಗುತ್ತೆ. ಅಂಡ್ ದಿಗಂಬರ್ ಬಡ್ಗೆನ ಗೌರ್ಮೆಂಟ್ ಅಪ್ರೂವ್ಡ್ ವಿಟ್ನೆಸ್ ಆಗಿ ಅಂಡ್ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಸಾವರ್ಕರ್ನ ಇದರಿಂದ ನಿರ್ದೋಷಿ ಅಂತ ಹೇಳಿ ರಿಲೀಸ್ ಮಾಡಲಾಗುತ್ತೆ. ಇವನ್ ನಾಥುರಾಮ್ ಗೋಡ್ಸೆ ಮತ್ತೆ ಆತನ ಸಹಚರರು ಇದನ್ನ ಹೈಕೋರ್ಟ್ ಅಲ್ಲೂ ಕೂಡ ಕ್ವಶನ್ ಮಾಡ್ತಾರೆ. ಅಲ್ಲಿ ಶಂಕರ್ ಕಿಸ್ತಯ್ಯ ಮತ್ತೆ ದತ್ತಾತ್ರ ಪರ್ಚುರಿ ಅವ್ರನ್ನ ರಿಲೀಸ್ ಮಾಡಲಾಗುತ್ತೆ. ಆದ್ರೆ ಉಳಿದಿರುವಂತಹ 3 ಜನರ ಶಿಕ್ಷೆ ಏನಿತ್ತು ಅದು ಹಾಗೇನೆ ಕಂಟಿನ್ಯೂ ಆಗುತ್ತೆ. ಇವನ್ ಇವ್ರು ನೆಕ್ಸ್ಟ್ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಹೋಗ್ತಾರೆ. ಅಲ್ಲೂ ಕೂಡ ಇವರ ಅಪೀಲ್ ನ ರಿಜೆಕ್ಟ್ ಮಾಡಲಾಗುತ್ತೆ. ಇದಾದ್ಮೇಲೆ 15th ನವೆಂಬರ್ 1949ಗೆ ಅಂಬಾಲಾ ಜೈಲ್ ನಲ್ಲಿ ನಾಥುರಾಮ್ ಗೋಡ್ಸೆ ಮತ್ತೆ ನಾರಾಯಣ್ ಆಪ್ಟೆ ಅವ್ರಿಗೆ ಮಹಾತ್ಮ ಗಾಂಧೀಜಿ ಅವರ ಹತ್ಯೆ ಕೇಸ್ ನಲ್ಲಿ ಗಲ್ಲಿಗೇರಿಸಲಾಗುತ್ತೆ. ಅಂಡ್ ಗೋಡ್ಸೆ RSS ನ ಸದಸ್ಯ ಆಗಿದ್ರಿಂದಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಗಾಂಧೀಜಿ ಅವರ ಹತ್ಯೆ ಆಗಿ 5 ದಿನಕ್ಕೇನೆ RSS ನ ಬ್ಯಾನ್ ಕೂಡ ಮಾಡಿರ್ತಾರೆ. ಇವನ್ ಸರ್ದಾರ್ ಪಟೇಲ್ ಅವರು ಒಂದು ಲೆಟರ್ ಕೂಡ RSS ಗೆ ಬರ್ದಿರ್ತಾರೆ. ನೀವು ಹಿಂದೂ ಸಮಾಜಕ್ಕೋಸ್ಕರ ಒಳ್ಳೆದನ್ನ ಮಾಡಿದಿರಿ, ಬಟ್ ನಿಮ್ಮ ಭಾಷಣಗಳನ್ನ ಕೇಳಿದಾಗ ಕಮ್ಯುನಲ್ ಪಾಯ್ಸನ್ ಅನ್ನೋದನ್ನ ಸ್ಪ್ರೆಡ್ ಮಾಡ್ತೀರಾ ಅನ್ನೋದನ್ನ ಬರ್ದಿರ್ತಾರೆ. ಅಂಡ್ ಈ ಒಂದು ಕಾರಣದಿಂದಾನೇ ಇವತ್ತು ನಾವು ಗಾಂಧೀಜಿ ಅವರನ್ನ ಕಳ್ಕೊಂಡಿದೀವಿ ಅಂತ ಹೇಳಿ ಬರ್ದಿರ್ತಾರೆ. ನೆಕ್ಸ್ಟ್ ಇಯರ್ 1949ಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು RSS ನೊಟ್ಟಿಗೆ ಒಂದು ರಿಟರ್ನ್ ಸ್ಟೇಟ್ಮೆಂಟ್
ಟಿಕೆಟ್ ಕೂಡ ತಗೋತಾರೆ. ಇನ್ಮೇಲೆ ನೀವು ಒಂದು ಸಾಂಸ್ಕೃತಿಕ ಸಂಘಟನೆಯಾಗಿ ಮಾತ್ರ ದೇಶದಲ್ಲಿ ಚಲಾವಣೆನಲ್ಲಿ ಇರ್ತೀರಾ, ಯಾವತ್ತೂ ಕೂಡ ರಾಜಕೀಯಕ್ಕೆ ನೀವು ಬರಲ್ಲ ಅಂತ ಹೇಳಿ. ಅಂಡ್ ಈ ತರದ ಕಂಡೀಷನ್ ಗಳ ಒಟ್ಟಿಗೆ RSS ಮೇಲಿದ್ದಂತಹ ಬ್ಯಾನ್ ಗಳನ್ನ ರಿಮೂವ್ ಮಾಡ್ಲಾಗತ್ತೆ. ಸೊ ಯಾವಾಗ ಗಾಂಧೀಜಿ ಅವರ ಹತ್ಯೆ ಆದ್ಮೇಲೆ RSS ಕಡೆಗೂ ಕೂಡ ಡೌಟ್ ಅನ್ನೋದು ಬರ್ತಾ ಇತ್ತು, ಅವಾಗ್ಲೇ RSS ತುಂಬಾನೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾರೆ, ನೋಡಿ ಗೋಡ್ಸೆ ಯಾವಾಗ್ಲೂ ನಮ್ಮ ಒಂದು ಸಂಘಟನೆಯನ್ನ ಬಿಟ್ಟು ಆತ ಹೋಗಿ ಬೇರೆ ಸಂಘಟನೆಯನ್ನ ಕಟ್ಕೊಂಡಿದ್ದ ಅಂತ ಹೇಳಿ. ಬಟ್ ನಾಥೂರಾಮ್ ಗೋಡ್ಸೆ ಅವರ ತಮ್ಮ ಆದಂತಹ ಗೋಪಾಲ್ ಗೋಡ್ಸೆ ಏನಿದ್ದಾರೆ, ಇವ್ರು ಕೊನೆವರೆಗೂ ಕೂಡ ಇವನ್ ಇವರ ಫ್ಯಾಮಿಲಿನೂ ಕೂಡ ಈ ಒಂದು ಮಾತನ್ನ ಒಪ್ಕೊಳ್ಳಕ್ ರೆಡಿ ಇರ್ಲಿಲ್ಲ, ಆತ RSS ನಿಂದ ಹೊರಗಡೆ ಬಂದಿದ್ದ ಅನ್ನೋದ್ರ ಬಗ್ಗೆ. ಅಂಡ್ ಫೈನಲಿ ನಾಥೂರಾಮ್ ಗೋಡ್ಸೆ ಒಬ್ಬ ನ್ಯಾಷನಲಿಸ್ಟ್ ಅಥವಾ ಟೆರರಿಸ್ಟ್ ಅನ್ನುವಂತಹ ಮಾತಿಗೆ ಬರೋದಾದ್ರೆ, ನೋಡಿ ಯಾವ ವ್ಯಕ್ತಿ ತನ್ನ ಪೊಲಿಟಿಕಲ್ ರೀಸನ್ಸ್ ಗೋಸ್ಕರ ಜನರ ಮಧ್ಯೆ ಬಾಂಬ್ ಹಾಕೋದಕ್ಕೆ ರೆಡಿ ಆಗ್ತಾನೆ ಅಂಡ್ ಅದೇ ಪೊಲಿಟಿಕಲ್ ರೀಸನ್ಸ್ ಗೆ ದೇಶದ ಗ್ರೇಟೆಸ್ಟ್ ಲೀಡರ್ ನ ಕೊಲೆ ಮಾಡ್ತಾನೋ, ಆ ತರದ ವ್ಯಕ್ತಿಯನ್ನ ಟೆರರಿಸ್ಟ್ ಅಂತಾನೆ ಕನ್ಸಿಡರ್ ಮಾಡ್ಲಾಗುತ್ತೆ. ಸೊ ಈ ಕಾರಣದಿಂದಾನೇ ನಾಥೂರಾಮ್ ಗೋಡ್ಸೆಯನ್ನ ಸ್ವತಂತ್ರ ಭಾರತದ ಮೊದಲ ಟೆರರಿಸ್ಟ್ ಅಂತಾನು ಕೂಡ ಎಷ್ಟೋ ಜನ ಹೇಳ್ತಾರೆ. ಬಟ್ ಸ್ಟಿಲ್ ಈ ದಿನಗಳಲ್ಲೂ ಕೂಡ ಈ ನಾಥೂರಾಮ್ ಗೋಡ್ಸೆ ಎಷ್ಟೋ ಜನರಿಗೆ ಹೀರೋ ಆಗಿ ಕಾಣಿಸಿದ್ರೆ, ಎಷ್ಟೋ ಜನರಿಗೆ ಟೆರರಿಸ್ಟ್ ಆಗಿನೂ ಕೂಡ ಕಾಣಿಸ್ತಾರೆ. ಅಂಡ್ ನಾಥೂರಾಮ್ ಗೋಡ್ಸೆ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆನೂ ಕೂಡ ನಾನು ತುಂಬಾ ದಿನದ ಹಿಂದೆನೆ ಒಂದು ವಿಡಿಯೋ ಮಾಡಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ 100% ನೀವು ಆ ವಿಡಿಯೋನ ನೋಡ್ಲೇಬೇಕು. ಅದ್ರ ಲಿಂಕ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.